ನೋಡಿ, ನಾವು ಇವತ್ತು ಎರ್ನಾಕುಲಂ ಭಗವತಿ ಟೆಂಪಲ್ಗೆ ಬಂದಿದ್ದೀವಿ. ಬೆಳಗ್ಗೆನೇ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಾವಿಲ್ಲಿ ಬಂದಿದ್ದೀವಿ. ದೇವಸ್ಥಾನ ರೂಮ್ಸ್ ಬೇರೆ ಇಲ್ಲಿ ಸಿಗುತ್ತೆ. ಇಲ್ಲಿ ಬಂದು ಗೆಸ್ಟ್ ರೂಮ್ ಇರೋದ್ರಿಂದ ಇಲ್ಲಿ ಇರ್ಬೋದು. ಹಾಗಾಗಿ ಇಲ್ಲಿ ನೋಡಲಿಕ್ಕೆ ಚೆನ್ನಾಗಿದೆ. ನಾವು ಮೆಟ್ರೋನಲ್ಲಿ ಬಂದು ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ, ಬೇಗ ತಲುಪ್ಬೋದು ಅಂತ. ಇಲ್ಲ ಅಂತಂದರೆ 1 ಅವರ್ ಅಂತ ಹೇಳಿದ್ರು. ಮಳೆ ಇರೋದ್ರಿಂದ ನಾವು ಮೆಟ್ರೋ ಇಟ್ಕೊಂಡು ಬಂದ್ವಿ. ಇದು ಕೇರಳ ಕೊಚ್ಚಿಯಲ್ಲಿದೆ. ನಾವು ಎರ್ನಾಕುಲಮಲ್ಲಿದ್ದು ಅಲ್ಲಿಂದ ಕೊಚ್ಚಿನ್ಗೆ ಬಂದಿರೋದು ಈ ಟೆಂಪಲ್ ನೋಡಲಿಕ್ಕೋಸ್ಕರ. ಇದು ಪುರಾತನ ಕಾಲದ ಟೆಂಪಲ್ ಅಂತ ಹೇಳ್ತಾರೆ. ಭಾಳ ರಶ್ ಇರುತ್ತೆ ಈ ದೇವಸ್ಥಾನದಲ್ಲಿ. ಆಮೇಲೆ ಬೆಳಗಿನ ಜಾವ ಸಾಯಂಕಾಲ ಇಲ್ಲಿ ದೀಪಗಳನ್ನ ಹಚ್ತಾರೆ. ಅದನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ನಾವು ಬೆಳಗ್ಗೆನೇ ಬರೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಮಳೆ ಇತ್ತು. ಹಾಗಾಗಿ ನಾವು 10 ಗಂಟೆ ಮೇಲೆ ಎರ್ನಾಕುಲಂ ಬಿಟ್ಟು ಇವಾಗ 11 ಗಂಟೆ ಆಗ್ತಾಯಿದೆ. ಈ ಭಗವತಿ ತಾಯಿ ಟೆಂಪಲ್ಗೆ ಬಂದಿದ್ದೀವಿ. ನೋಡಿ ದೀಪಸ್ತಂಭಗಳು. ಇದು ಬೆಳಗಿನ ಹಚ್ಚಿದ್ರಿಂದ ಇದು ಮಾತ್ರ ಬರ್ತಾ ಇದೆ. ಇಲ್ಲಿ ನಾವು ಯಾವುದಾದ್ರೂ ಪೂಜೆ ಮಾಡಿಸ್ತೀವಿ ಅಂತಂದರೆ ಈ ಕೌಂಟ್ರಲ್ಲಿ ತಗೋಬೋದು. ಹಾಗಾಗಿ ಇದು ನೋಡಿ, ಎಷ್ಟು ದೊಡ್ಡ ಟೆಂಪಲ್ಲು. ತುಂಬ ಪ್ರದಕ್ಷಿಣೆ ಆಗ್ತಾಯಿದ್ದೀವಿ. ಪ್ರಸಾದಂ ಕೌಂಟರ್ಸು. ಸರಿ ಪ್ರಸಾದಂಗೋಸ್ಕರ ತೀರ್ಥ ಕೈ ತೊಳ್ಕೊಳಕ್ಕೆ ಕೊಟ್ಟರು ಅಂದ್ಕೊಂಡು ಅದಕ್ಕೆ. ನೋಡಿ, ದೊಡ್ಡ ಪ್ರದಕ್ಷಿಣೆ ಹಾಕಬೇಕು. ಪ್ರದಕ್ಷಿಣೆ ಹಾಕ್ಕೊಂಡು ಈಗ ಒಳಕ್ಕೆ ಹೋಗಬೇಕಾಗುತ್ತೆ. ಈಗ ಪ್ರದಕ್ಷಿಣೆ ಆಗ್ತಾ ಇದೆ. ತುಂಬ ದೊಡ್ಡದಾಗಿದೆ ಈ ಭಗವತಿ ಟೆಂಪಲ್ಲು. ಕಾಗೆಗಳು ತುಂಬ ಇವೆ.
ಶಿವನಿಗೆ ಅಭಿಷೇಕ ನಡೀತಾ ಇದೆ, ರುದ್ರಾಭಿಷೇಕ. ಒಳಗಡೆ ದೇವರು ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಭಗವತಿ ತಾಯಿ ಪ್ರಸಾದ ಕೂಡ ಸಿಗುತ್ತೆ ಒಳಗಡೆನೆ. ಅಂದರೆ ನಮ್ಮ ಅದೃಷ್ಟಕ್ಕೆ ಇವತ್ತು ಭಾಳ ಕಡಿಮೆ ಜನ ಇದ್ದಾರೆ. ಎಲ್ಲರೂ ಹೇಳ್ತಿದ್ರು ಭಾಳ ರಶ್ ಇರುತ್ತೆ ಅಂತ. ಈಗ ನಾವು ಮತ್ತೆ ವಾಪಸ್ಸು ಎರ್ನಾಕುಲಮ್ಗೆ ಹೋಗಬೇಕು. ಬೆಳಗ್ಗೆ ಭಾರಿ ಮಳೆ ಇತ್ತು, ಈಗೇನೋ ಸ್ವಲ್ಪ ನಿಂತಂಗಿದೆ. ಆದಷ್ಟು ಬೇಗ ನಾವು ಎರ್ನಾಕುಲಮ್ ತಲುಪಿದ್ರೆ ಒಳ್ಳೆಯದು.